ಆಟೋಬಯೋಗ್ರಫಿ ಆಫ್ ಎ ಯೋಗಿ. ಈ ಪುಸ್ತಕವು ಲಕ್ಷಾಂತರ ಜನರ ಜೀವನವನ್ನು ಪರಿವರ್ತಿಸುತ್ತದೆ ಮತ್ತು ನನ್ನ ಅನುಪಸ್ಥಿತಿಯಲ್ಲಿ ಇದು ನನ್ನ ಸಂದೇಶವಾಹಕನಾಗಿ ಕಾರ್ಯನಿರ್ವಹಿಸುತ್ತದೆ. ಆತ್ಮೀಯ ವೀಕ್ಷಕರೇ, ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಜ್ಞಾನದ ಈ ಪಯಣದಲ್ಲಿ ನಾವು ಸದಾ ನಿಮ್ಮೊಂದಿಗಿದ್ದೇವೆ. ನಾವು ನಿಮ್ಮೆಲ್ಲರೊಂದಿಗೆ ಆಧ್ಯಾತ್ಮಿಕ ವಿಚಾರಗಳು, ಜೀವನದ ಸತ್ಯಗಳು ಹಾಗೂ ವಿವೇಕಯುತ ಸಾರಾಂಶಗಳನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮ ಆಡಿಯೋ ಇನ್ಸೈಟ್ಸ್ ವಾಹಿನಿಯು ಸಾರಾಂಶದ ವಿಭಾಗದಲ್ಲಿ ಉತ್ತಮ ವಾಹಿನಿಗಳಲ್ಲಿ ಒಂದಾಗಿದೆ ಎಂದು ನಾವು ವಿನಮ್ರತೆಯಿಂದ ನಂಬುತ್ತೇವೆ. ನಮ್ಮ ವಿಡಿಯೋಗಳು ಕೆಲವೊಮ್ಮೆ ಸ್ವಲ್ಪ ದೀರ್ಘವಾಗಬಹುದು, ಏಕೆಂದರೆ ನಾವು ನೀಡುವ ವಿಷಯದ ಗುಣಮಟ್ಟದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಪ್ರತಿಯೊಂದು ಅಂಶವೂ ನಿಮಗೆ ಸಂಪೂರ್ಣವಾಗಿ ಮತ್ತು ಆಳವಾಗಿ ಅರ್ಥವಾಗಬೇಕು ಎಂಬುದು ನಮ್ಮ ಉದ್ದೇಶ. ಆದ್ದರಿಂದ ಈ ದಿವ್ಯ ಜ್ಞಾನವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ನಾವು ನಿಮ್ಮೆಲ್ಲರನ್ನು ವಿನಂತಿಸುತ್ತೇವೆ. ಇಂದು ನಾವು ಚರ್ಚಿಸುತ್ತಿರುವ ಈ ಕೃತಿಯು ಕೇವಲ ಒಂದು ಜೀವನ ಚರಿತ್ರೆಯಲ್ಲ, ಬದಲಿಗೆ ಆಧ್ಯಾತ್ಮಿಕ ಅನ್ವೇಷಕರ ಪಾಲಿಗೆ ಒಂದು ದಿವ್ಯ ಮಾರ್ಗದರ್ಶಿಯಾಗಿದೆ. ಈ ಪುಸ್ತಕದ ಹೆಸರು ಪರಮಹಂಸ ಯೋಗಾನಂದ ಯೋಗಿಯ ಆತ್ಮಕಥೆ, ಅಂದರೆ ಆಟೋಬಯೋಗ್ರಫಿ ಆಫ್ ಎ ಯೋಗಿ. ಈ ಗ್ರಂಥದ ಪ್ರಾಮುಖ್ಯತೆಯು ಎಷ್ಟರ ಮಟ್ಟಿಗಿದೆ ಎಂದರೆ, ಜಗತ್ಪ್ರಸಿದ್ಧ ಆಪಲ್ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಅಧಿಕೃತ ಜೀವನ ಚರಿತ್ರೆಯಲ್ಲಿಯೂ ಸಹ ಇದರ ಉಲ್ಲೇಖವಿದೆ. ಸ್ಟೀವ್ ಜಾಬ್ಸ್ ಅವರು ಪ್ರತಿ ವರ್ಷವೂ ತಪ್ಪದೆ ಈ ಪುಸ್ತಕವನ್ನು ಓದುತ್ತಿದ್ದರು ಎಂದು ದಾಖಲಿಸಲಾಗಿದೆ. ಕೇವಲ ಸ್ಟೀವ್ ಜಾಬ್ಸ್ ಮಾತ್ರವಲ್ಲದೆ, ಜಗತ್ತಿನಾದ್ಯಂತ ಅತ್ಯಂತ ಯಶಸ್ವಿ ಎಂದು ಪರಿಗಣಿಸಲ್ಪಟ್ಟಿರುವ ಅನೇಕ ಮಹಾನ್ ವ್ಯಕ್ತಿಗಳು ಸಹ ಈ ಪುಸ್ತಕವನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ತಮ್ಮ ಜೀವನದ ಸಕಲ ಯಶಸ್ಸಿಗೆ ಈ ಕೃತಿಯೇ ಪ್ರಮುಖ ಕಾರಣ ಎಂದು ಮನಸಾರೆ ಒಪ್ಪಿಕೊಂಡಿದ್ದಾರೆ. ಹಾಗಾಗಿಯೇ ನಾವೆಲ್ಲರೂ ಈ ಮಹಾನ್ ಪುಸ್ತಕವನ್ನು ಓದಲೇಬೇಕು ಎಂದು ಸದಾ ಸಲಹೆ ನೀಡುತ್ತಾರೆ. ಈ ಪವಿತ್ರ ಗ್ರಂಥವು ಪರಮಹಂಸ ಯೋಗಾನಂದರ ಜೀವನದ ಮೂಲಕ ಸಾಮಾನ್ಯ ಜನರನ್ನು ಆಧ್ಯಾತ್ಮಿಕ ಸತ್ಯಗಳೊಂದಿಗೆ ಜೋಡಿಸುತ್ತದೆ. ಅವರ ಆತ್ಮಕಥೆಯು ಅವರು ತಮ್ಮ ಗುರುಗಳನ್ನು ಹೇಗೆ ಹುಡುಕಿದರು ಮತ್ತು ಆ ಗುರುಗಳ ಮಾರ್ಗದರ್ಶನದಲ್ಲಿ ಯಾವ ರೀತಿ ಆಧ್ಯಾತ್ಮಿಕವಾಗಿ ವಿಕಸನಗೊಂಡರು ಎಂಬುದನ್ನು ಬಹಳ ಸುಂದರವಾಗಿ ನಿರೂಪಿಸುತ್ತದೆ. ಇದರ ಪರಿಣಾಮವಾಗಿಯೇ ಇಂದು ಕ್ರಿಯಾಯೋಗವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಂದ ಪಾಲಿಸಲ್ಪಡುತ್ತಿದೆ. ಈ ಸಮಗ್ರ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಅವರ ಕುಟುಂಬದ ಹಿನ್ನೆಲೆ, ಅವರ ಬಾಲ್ಯದ ವಿಶೇಷತೆಗಳು ಮತ್ತು ಆ ಪವಿತ್ರ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ. ನಂತರ ಅವರು ತಮ್ಮ ಜೀವನದಲ್ಲಿ ಸಂಧಿಸಿದ ಮತ್ತು ಅವರ ಆಧ್ಯಾತ್ಮಿಕ ಪಯಣಕ್ಕೆ ಹೊಸ ದಿಕ್ಕನ್ನು ನೀಡಿದ ಮಹತ್ವದ ವ್ಯಕ್ತಿಗಳ ಬಗ್ಗೆ ತಿಳಿಯಲಿದ್ದೇವೆ. ಈ ಪುಸ್ತಕದಲ್ಲಿ ಪುನರ್ಜನ್ಮದ ಕುರಿತು ಅಮೂಲ್ಯವಾದ ಮತ್ತು ವಿಜ್ಞಾನ ಆಧಾರಿತ ಮಾಹಿತಿ ಇದೆ. ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ, ಈ ಪುಸ್ತಕದ ಅತ್ಯಂತ ಪ್ರಮುಖ ಭಾಗವಾದ ಆತ್ಮ ಸಾಕ್ಷಾತ್ಕಾರದ ಪಾಠಗಳು, ಅಂದರೆ ಸೆಲ್ಫ್ ರಿಯಲೈಸೇಷನ್ ಕುರಿತಾದ ಎಲ್ಲಾ ಆಧ್ಯಾತ್ಮಿಕ ರಹಸ್ಯಗಳನ್ನು ನಾವು ವಿವರವಾಗಿ ಅರಿಯಲಿದ್ದೇವೆ. ಪರಮಹಂಸ ಯೋಗಾನಂದರ ಬಾಲ್ಯ ಮತ್ತು ಕುಟುಂಬ. ನಿಮಗೆಲ್ಲ ತಿಳಿದಿರುವಂತೆ, ಪರಮಹಂಸ ಯೋಗಾನಂದರು 1890ರಲ್ಲಿ ಪೂರ್ವ ಬಂಗಾಳದ ಒಂದು ಗೌರವಾನ್ವಿತ ಬಂಗಾಳಿ ಹಿಂದೂ ಕುಟುಂಬದಲ್ಲಿ ಮುಕುಂದ ಲಾಲ್ ಘೋಷ್ ಎಂಬ ಹೆಸರಿನಿಂದ ಜನಿಸಿದರು. ಅವರ ಜನ್ಮಸ್ಥಳವು ಇಂದಿನ ಗೋರಖ್ಪುರ. ಅವರ ತಂದೆಯವರು ಅತ್ಯಂತ ವಿದ್ವಾಂಸರಾಗಿದ್ದರು ಮತ್ತು ಅವರಿಗೆ ಅನೇಕ ರಹಸ್ಯ ಗ್ರಂಥಗಳು ಸಂಪೂರ್ಣವಾಗಿ ಕಂಠಪಾಠವಾಗಿದ್ದವು. ಅವುಗಳಲ್ಲಿ ಪವಿತ್ರ ಭಗವದ್ಗೀತೆಯ ಜ್ಞಾನವೂ ಸೇರಿತ್ತು. ಯೋಗಾನಂದರು ತಮ್ಮ ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧವನ್ನು ಇತರೆ ಎಲ್ಲಾ ವಿಷಯಗಳಿಗಿಂತಲೂ ಹೆಚ್ಚು ಮೌಲ್ಯಯುತವೆಂದು ಪರಿಗಣಿಸಲಾಗುತ್ತದೆ ಎಂದು ಹೇಳುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಈ ಸಂಬಂಧವು ಒಂದು ಪವಿತ್ರವಾದ ವ್ಯವಸ್ಥೆಯ ಮೇಲೆ ಆಧಾರಿತವಾಗಿರುತ್ತದೆ, ಅಲ್ಲಿ ಗುರುವು ಶಿಷ್ಯನಿಗೆ ಜೀವನದ ಸೂಕ್ಷ್ಮ ಸತ್ಯಗಳನ್ನು ಮತ್ತು ಜ್ಞಾನವನ್ನು ನೇರವಾಗಿ ನೀಡುತ್ತಾರೆ. ಯೋಗಾನಂದರ ಜೀವನದ ಕಥೆಯು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅನುಭೂತಿಗಳಿಂದ ತುಂಬಿದೆ. ಅವರ ನಂಬಿಕೆಯ ಪ್ರಕಾರ ಯೋಗವು ಜ್ಞಾನೋದಯದ ಹಾದಿಯನ್ನು ಅನೇಕ ವಿಧಗಳಲ್ಲಿ ತೆರೆಯಲು ಸಹಾಯ ಮಾಡುತ್ತದೆ. ಅವರಿಗೆ ಕೇವಲ 2 ವರ್ಷ ವಯಸ್ಸಾಗಿದ್ದಾಗ ಅವರು ತಮ್ಮ ಹಿಂದಿನ ಜನ್ಮದ ನೆನಪುಗಳನ್ನು ಸ್ಪಷ್ಟವಾಗಿ ನೆನಪಿಸಿಕೊಳ್ಳುತ್ತಿದ್ದರು. ಈ ಹಿಂದಿನ ಜನ್ಮದಲ್ಲಿ ಅವರು ಕೈಲಾಸ ಪರ್ವತದಲ್ಲಿ ಸುಮಾರು 3 ರಿಂದ 4 ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದರು. ಇದು ಅವರ ಆತ್ಮ ಸಾಕ್ಷಾತ್ಕಾರದ ಪಯಣದ ಒಂದು ಭಾಗವಾಗಿತ್ತು. ಒಂದು ಅಚ್ಚರಿಯ ವಿಷಯವೇನೆಂದರೆ, ಯೋಗಾನಂದರು ಸುಮಾರು 5 ವರ್ಷ ವಯಸ್ಸಾಗುವವರೆಗೂ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಆದರೆ ಅವರ ತಂದೆ ತಾಯಿಗಳು ತಮ್ಮ ಮಕ್ಕಳೊಂದಿಗೆ ಕೇವಲ ಮೌನ ಸಂವಹನದ ಮೂಲಕವೇ ಮಾತನಾಡುತ್ತಿದ್ದರು. ಆಶ್ಚರ್ಯವೆಂದರೆ, ಅವರ ಪೋಷಕರು ಯೋಗಾನಂದರ ಗುರುವಿನೊಂದಿಗೆ ಮೊದಲೇ ಆಧ್ಯಾತ್ಮಿಕವಾಗಿ ಸಂಪರ್ಕದಲ್ಲಿದ್ದರು. ಅವರಿಗೆ 9 ವರ್ಷ ವಯಸ್ಸಾದಾಗ ಅವರ ಗುರುಗಳು ಪ್ರತಿಯೊಂದು ಪ್ರಮುಖ ನಿರ್ಧಾರಗಳನ್ನು ಹೇಗೆ ಪ್ರೇರೇಪಿಸಿದರು ಮತ್ತು ಆ ಸನ್ನಿವೇಶಗಳು ಯಾವ ರೀತಿಯಲ್ಲಿ ಬದಲಾದವು ಎಂಬುದು ಬಹಳ ಕುತೂಹಲಕಾರಿಯಾಗಿ ಅವರ ಬಾಲ್ಯದ ಘಟನೆಗಳಿಂದ ತಿಳಿದುಬರುತ್ತದೆ. ತಮ್ಮ 16 ವರ್ಷ ವಯಸ್ಸಿನಲ್ಲಿ ಯೋಗಾನಂದರಿಗೆ ಸಾವಿನೆಂಚಿಗೆ ತಳ್ಳುವಂತಹ ಗಂಭೀರವಾದ ಪರಿಸ್ಥಿತಿಗಳು ಎದುರಾಗಿದ್ದವು. ಆದರೆ ಅವರು ತಮ್ಮೊಳಗಿನ ಆಂತರಿಕ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಆ ಅಪಾಯದಿಂದ ಪಾರಾದರು. ಈ ಘಟನೆಗಳ ನಂತರವೂ ಅವರು ತಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಸೂಕ್ತವಾದ ಮಾರ್ಗದರ್ಶನ ನೀಡಬಲ್ಲ ಗುರುವನ್ನು ನಿರಂತರವಾಗಿ ಆಳವಾಗಿ ಹುಡುಕುತ್ತಲೇ ಇದ್ದರು.
ಗುರುಗಳ ಭೇಟಿ ಮತ್ತು ಕ್ರಿಯಾಯೋಗದ ದೀಕ್ಷೆ. 17 ವರ್ಷ ವಯಸ್ಸಾದಾಗ ಅವರಿಗೆ ತಮ್ಮ ಗುರುಗಳಾದ ಸ್ವಾಮಿ ಶ್ರೀ ಯುಕ್ತೇಶ್ವರಗಿರಿ ಅವರನ್ನು ಭೇಟಿಯಾಗುವ ದಿವ್ಯ ಅವಕಾಶ ಸಿಕ್ಕಿತು. ಈ ಭೇಟಿಯಾಗುವ ಮೊದಲೇ ಅವರು ತಮ್ಮ ಕನಸುಗಳಲ್ಲಿ, ಆಂತರಿಕ ದರ್ಶನಗಳಲ್ಲಿ ಮತ್ತು ಧ್ಯಾನದ ಸ್ಥಿತಿಯಲ್ಲಿ ಶ್ರೀ ಯುಕ್ತೇಶ್ವರಗಿರಿ ಅವರ ಬಗ್ಗೆ ಹಲವು ಬಾರಿ ತಿಳಿದಿದ್ದರು. ಮೊದಲ ಬಾರಿಗೆ ಅವರನ್ನು ನೋಡಿದ ಕ್ಷಣವೇ ಅವರು ಎದುರಿಗೆ ನಿಂತಿರುವ ವ್ಯಕ್ತಿಯೇ ತಮ್ಮ ಪೂರ್ವಾಶ್ರಮದ ಶಿಕ್ಷಕರು, ಅಂದರೆ ಹಿಂದಿನ ಜನ್ಮಗಳ ಗುರುಗಳು ಎಂದು ಸ್ಪಷ್ಟವಾಗಿ ಅರಿತರು. ಇಂತಹ ಪರಮೋಚ್ಚ ಗುರುಗಳನ್ನು ಲೌಕಿಕ ಮನಸ್ಸಿನ ಮೂಲಕ ಅರ್ಥಮಾಡಿಕೊಳ್ಳಲು ಕೆಲವರಿಗೆ ಕಷ್ಟವಾಗಬಹುದು. ಆದರೆ ಹಿಂದಿನ ಜನ್ಮಗಳ ಆಧ್ಯಾತ್ಮಿಕ ಸಂಬಂಧಗಳು ಮತ್ತು ಆತ್ಮದ ಆಳವಾದ ಸಂಪರ್ಕವು ಈ ದಿವ್ಯ ಅನುಭೂತಿಯನ್ನು ಸುಲಭಗೊಳಿಸುತ್ತದೆ ಎಂದು ಯೋಗಾನಂದರು ವಿವರಿಸುತ್ತಾರೆ. ಶ್ರೀ ಯುಕ್ತೇಶ್ವರಗಿರಿ ಅವರು ಯೋಗಾನಂದರಿಗೆ ಬೋಧಿಸಿದ ಕ್ರಿಯಾಯೋಗವು ಮೆದುಳು, ದೇಹ ಮತ್ತು ಆತ್ಮವನ್ನು ಶಿಸ್ತುಬದ್ಧಗೊಳಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನಹರಿಸುತ್ತದೆ. ಈ ಯೋಗದ ಜೊತೆಗೆ ಅವರು ಭಗವಂತನೊಂದಿಗೆ ಶಾಶ್ವತವಾಗಿ ಸಂಪರ್ಕ ಸಾಧಿಸಲು ಸಹಾಯ ಮಾಡುವ ಪ್ರಾಯೋಗಿಕ ಜ್ಞಾನ ಮತ್ತು ಧ್ಯಾನವನ್ನು ಸಹ ಅಭ್ಯಾಸ ಮಾಡುತ್ತಿದ್ದರು. ಈ ಕ್ರಿಯಾಯೋಗದ ಪ್ರತಿಯೊಂದು ಪಾಠವನ್ನು ನಾವು ಅದರ ಪೂರ್ಣ ಅರ್ಥದೊಂದಿಗೆ ಸ್ವೀಕರಿಸಬೇಕು ಮತ್ತು ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನ್ವಯಿಸಬೇಕು ಎಂದು ಯೋಗಾನಂದರು ಒತ್ತಿ ಹೇಳುತ್ತಾರೆ. 1915ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಅಧೀನದಲ್ಲಿದ್ದ ಸೆರಾಂಪುರ ಕಾಲೇಜಿನಿಂದ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಶ್ರೀಕೃಷ್ಣನ ದೈವಿಕ ಆದೇಶದ ಮೇರೆಗೆ ಯೋಗಾನಂದರು ಸನ್ಯಾಸ ಜೀವನದ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. ಆಗ ಅವರು ಸ್ವಾಮಿ ಯೋಗಾನಂದ ಗಿರಿ ಎಂಬ ಹೊಸ ಹೆಸರನ್ನು ಪಡೆದರು. ಇದರರ್ಥ ಅವರು ದೈವಿಕ ಆನಂದ ಅಥವಾ ಪರಮಾನಂದವನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳುವ ಗುರಿಯನ್ನು ಇಟ್ಟುಕೊಂಡರು. ತಮ್ಮ ಗುರುಗಳ ಕರುಣಾಮಯಿ ಆಜ್ಞೆಯಂತೆ 1920ರಲ್ಲಿ ಅವರು ಮೊದಲ ಬಾರಿಗೆ ಅಮೆರಿಕಕ್ಕೆ ದೈವಿಕ ಉದ್ದೇಶದೊಂದಿಗೆ ಪ್ರಯಾಣ ಬೆಳೆಸಿದರು. ಜಗತ್ತಿಗೆ ಕ್ರಿಯಾಯೋಗದ ವಿಜ್ಞಾನವನ್ನು ಪರಿಚಯಿಸುವುದು ಮತ್ತು ಪ್ರಪಂಚದಾದ್ಯಂತ ಅದನ್ನು ಪ್ರಸಾರ ಮಾಡುವುದು ಅವರ ಪರಮೋಚ್ಚ ಉದ್ದೇಶವಾಗಿತ್ತು. ಆ ಸಮಯದಲ್ಲಿ ಅವರು ಬೋಸ್ಟನ್ನಲ್ಲಿ ನಡೆದ ಧಾರ್ಮಿಕ ಉದಾರವಾದಿಗಳ ಅಂತಾರಾಷ್ಟ್ರೀಯ ಕಾಂಗ್ರೆಸ್, ಅಂದರೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ರಿಲಿಜಿಯಸ್ ಲಿಬರಲ್ಸ್ ಎಂಬ ಸಭೆಯಲ್ಲಿ ಈ ಶಾಸ್ತ್ರವನ್ನು ಪರಿಚಯಿಸಿದರು. ಇದರ ಪರಿಣಾಮವಾಗಿ ಅನೇಕ ಅಮೆರಿಕನ್ನರು ಮತ್ತು ಇತರ ದೇಶಗಳ ಜನರು ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅಳವಡಿಸಿಕೊಂಡರು. ಪವಾಡ ಸಿದ್ಧರು ಮತ್ತು ಸಂತರು. ಪರಮಹಂಸ ಯೋಗಾನಂದರ ಜೀವನ ಪಯಣದಲ್ಲಿ ಅವರು ಅನೇಕ ಶ್ರೇಷ್ಠ ಸಂತರು ಮತ್ತು ದಯಾಳು ವ್ಯಕ್ತಿಗಳನ್ನು ಭೇಟಿಯಾದರು. ಈ ದೈವಿಕ ಭೇಟಿಗಳು ಅವರ ಆಧ್ಯಾತ್ಮಿಕ ಜ್ಞಾನವನ್ನು ಮತ್ತಷ್ಟು ವಿಸ್ತರಿಸಿದವು ಮತ್ತು ಅವರ ನಂಬಿಕೆಯನ್ನು ದೃಢಪಡಿಸಿದವು. ಅವರು ಭೇಟಿಯಾದವರಲ್ಲಿ ಸಿದ್ಧಿಗಳ ಮೂಲಕ ಯಾವುದೇ ರೀತಿಯ ಪವಾಡಗಳನ್ನು ಅಥವಾ ಭೌತಿಕ ಅದ್ಭುತಗಳನ್ನು ಪ್ರಕಟಪಡಿಸಬಲ್ಲ ಟೈಗರ್ ಸ್ವಾಮಿಗಳು ಸಹ ಸೇರಿದ್ದರು. ಟೈಗರ್ ಸ್ವಾಮಿಗಳು ಒಮ್ಮೆ ಒಂದು ಹುಲಿಯೊಂದಿಗೆ ಹೋರಾಡಿ ಅದನ್ನು ಯಶಸ್ವಿಯಾಗಿ ಸೋಲಿಸಿದ್ದರು. ಜೊತೆಗೆ ಅವರು ಮಾಸ್ಟರ್ ಮಹಾಶಯ ಎಂಬ ಮಹಾನ್ ಗೃಹಸ್ಥರನ್ನು ಭೇಟಿಯಾಗಿದ್ದರು. ಇವರು ಯೋಗಿಯಾಗಲು ತಮ್ಮ ಸಂಪತ್ತನ್ನು, ಅಂದರೆ ಲೌಕಿಕ ಶ್ರೀಮಂತಿಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದರು. ಇದರ ಜೊತೆಗೆ ಯೋಗಾನಂದರು ಸಂಕ್ರಮಣರನ್ನು ಸಹ ಭೇಟಿ ಮಾಡಿದರು ಮತ್ತು ಅವರ ಈ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರು. ಸಂಕ್ರಮಣರು ಯಾವುದೇ ಮಾಧ್ಯಮದ ಸಹಾಯವಿಲ್ಲದೆ ಕೇವಲ ತಮ್ಮ ಮನಸ್ಸಿನ ಶಕ್ತಿಯಿಂದ ಭೌತಿಕ ವಸ್ತುಗಳನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದರು. ಈ ಭೇಟಿಗಳು ಆಧ್ಯಾತ್ಮಿಕ ಶಕ್ತಿಯು ಲೌಕಿಕ ಶಕ್ತಿಗಳಿಗಿಂತಲೂ ಎಷ್ಟು ಪರಮೋಚ್ಚವಾದುದು ಎಂಬುದನ್ನು ಸ್ಪಷ್ಟಪಡಿಸುತ್ತವೆ. ಪುನರ್ಜನ್ಮದ ವಿಕಸನೀಯ ಸತ್ಯ. ಈ ಪುಸ್ತಕದಲ್ಲಿ ಪುನರ್ಜನ್ಮದ ಅಥವಾ ರೀಇನ್ಕಾರ್ನೇಷನ್ ಪರಿಕಲ್ಪನೆಯ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಗಿದೆ. ಪುನರ್ಜನ್ಮದ ಪರಿಕಲ್ಪನೆಯು ಸನಾತನ ಭಾರತೀಯ ಸಂಸ್ಕೃತಿಗೆ ಹೊಸತೇನಲ್ಲ. ಆದರೆ ಯೋಗಾನಂದರು ಓದುಗರಿಗೆ ಈ ವಿಚಾರವನ್ನು ಸುಲಭವಾಗಿ ಅರ್ಥಮಾಡಿಸಲು ನಿರ್ದಿಷ್ಟ ಉದಾಹರಣೆಗಳ ಮೂಲಕ ಈ ಕಲ್ಪನೆಯು ಸತ್ಯ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಹೆಚ್ಚಿನ ಜನರು ಮೊದಲ ಬಾರಿಗೆ ಪುನರ್ಜನ್ಮದ ಬಗ್ಗೆ ಕೇಳಿದಾಗ ಅದನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಮತ್ತು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಉದಾಹರಣೆಗೆ, ಕೆಲವರು ನಾವು ಮತ್ತೆ ಭೂಮಿಗೆ ಬಂದರೆ ಹಕ್ಕಿಯಾಗಲು ಬಯಸುತ್ತೇವೆ ಅಥವಾ ಇನ್ನಾವುದೋ ರೂಪ ಪಡೆಯಲು ಬಯಸುತ್ತೇವೆ ಎಂದು ಹೇಳುವುದನ್ನು ನಾವು ಕೇಳಿರಬಹುದು. ಆದರೆ ಯೋಗಾನಂದರು ಪುನರ್ಜನ್ಮವು ಒಂದು ನಿರಂತರವಾದ ವಿಕಸನೀಯ ಪ್ರಕ್ರಿಯೆಯ ಭಾಗವಾಗಿದೆ ಎಂದು ವಿವರಿಸುತ್ತಾರೆ. ಹೀಗಾಗಿ ಮನುಷ್ಯನಾಗಿ ಮತ್ತೆ ಹಕ್ಕಿಯಾಗಿ ಹುಟ್ಟುವುದು ವಿಕಾಸದಲ್ಲಿ ಹಿಂದುಳಿದಂತೆ, ಅಂದರೆ ಡಿಗ್ರೇಡೇಷನ್ ಆದಂತೆ ಆಗುತ್ತದೆ. ಕೆಲವೊಮ್ಮೆ ಮನುಷ್ಯರು ಪ್ರಾಣಿಗಳಾಗಿ ಹುಟ್ಟಬಹುದು, ಆದರೆ ಆ ಪ್ರಾಣಿಯು ಕಲಿಯಬೇಕಾದ ಅಗತ್ಯ ಪಾಠಗಳನ್ನು ಸಂಪೂರ್ಣವಾಗಿ ಕಲಿಯುವವರೆಗೆ ಮಾತ್ರ ಅದು ಸಂಭವಿಸುತ್ತದೆ. ಆ ಪಾಠಗಳನ್ನು ಕಲಿತ ನಂತರ ಆತ್ಮವು ಮಾನವ ದೇಹದಲ್ಲಿ ಮತ್ತೆ ಮರಳಿ ಬರುತ್ತದೆ ಮತ್ತು ತನ್ನ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸುತ್ತದೆ. ಈ ಪುನರ್ಜನ್ಮದ ಚಕ್ರದಲ್ಲಿ ಕ್ರಿಯಾಯೋಗವು ಅತ್ಯಂತ ಪ್ರಮುಖ ಪರಿಕಲ್ಪನೆಯಾಗಿದೆ, ಏಕೆಂದರೆ ಇದು ಕರ್ಮದ ಜೊತೆಗೆ ಕೆಲಸ ಮಾಡುತ್ತದೆ. ಇದು ಒಂದು ಅದ್ಭುತವಾದ ತಂತ್ರವಾಗಿದ್ದು, ಆತ್ಮಸಾಕ್ಷಾತ್ಕಾರದ ಕಡೆಗೆ ನಮ್ಮ ಪಯಣದಲ್ಲಿ ಇದು ನಮಗೆ ದಿವ್ಯವಾಗಿ ಸಹಾಯ ಮಾಡುತ್ತದೆ. ಈ ಪ್ರಕ್ರಿಯೆಯ ಮೂಲಕ ಭೂಮಿಯ ಮೇಲೆ ನಮ್ಮ ಉದ್ದೇಶವೇನು ಮತ್ತು ನಾವು ಈ ಉದ್ದೇಶವನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನಾವು ಆಳವಾಗಿ ಅರಿತುಕೊಳ್ಳಬಹುದು. ಆಧ್ಯಾತ್ಮಿಕ ಜೀವನದ ಸಮತೋಲನ.
ಯೋಗಾನಂದರು ತಮ್ಮ ಹೆಚ್ಚಿನ ಸಮಯವನ್ನು ಆಧ್ಯಾತ್ಮಿಕ ಸಾಧನೆಗಳಲ್ಲಿಯೇ ಕಳೆಯುತ್ತಿದ್ದರು. ತಮ್ಮ ಪಯಣದಲ್ಲಿ ಅವರು ಆಧ್ಯಾತ್ಮಿಕ ಸಾಧನೆಗಳ ಮೂಲಕ ತಮ್ಮೊಳಗಿನ ಚಿಂತೆಗಳನ್ನು ಮತ್ತು ಆತಂಕಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಪ್ರಯತ್ನಿಸಿದರು. ಈ ಸಾಧನೆಗಳ ಜೊತೆಗೆ ತಮ್ಮ ಸುತ್ತಲಿನ ಸೊಳ್ಳೆಗಳನ್ನು ಅಥವಾ ಕತ್ತರಿಸುವಂತಹ ಸಣ್ಣ ಕೀಟಗಳನ್ನು ಸಹ ಅವರು ಹಾನಿ ಮಾಡದಂತೆ ಪ್ರಯತ್ನಿಸುತ್ತಿದ್ದರು. ಈ ರೀತಿಯ ಸೂಕ್ಷ್ಮ ಪ್ರಯತ್ನಗಳು ಅವರ ಮನಸ್ಸು ದೇವರ ಮೇಲೆ ಸಂಪೂರ್ಣವಾಗಿ ಗಮನಹರಿಸಲು ಮತ್ತು ಏಕಾಗ್ರತೆಯನ್ನು ಸಾಧಿಸಲು ಬಹಳ ಸಹಾಯ ಮಾಡಿದವು. ಅವರ ಅನುಭವದ ಪ್ರಕಾರ ಆಧ್ಯಾತ್ಮಿಕ ಜೀವನ ಎಂದರೆ ಜಗತ್ತಿನ ಕಟ್ಟುಪಾಡುಗಳಿಂದ, ಜವಾಬ್ದಾರಿಗಳಿಂದ ಸಂಪೂರ್ಣವಾಗಿ ಓಡಿಹೋಗುವುದಲ್ಲ. ಬದಲಿಗೆ ಲೌಕಿಕ ಜವಾಬ್ದಾರಿಗಳೊಂದಿಗೆ ಆಧ್ಯಾತ್ಮಿಕತೆಯನ್ನು ಸಮತೋಲನಗೊಳಿಸುವುದೇ ಆಗಿದೆ. ಈ ಸಮತೋಲನವನ್ನು ಸಾಧಿಸುವುದೇ ಮನುಷ್ಯನ ಜೀವನದ ನಿಜವಾದ ಗುರಿ ಎಂದು ಅವರು ನಮಗೆಲ್ಲ ತಿಳಿಸುತ್ತಾರೆ. ಈ ಪುಸ್ತಕದಲ್ಲಿನ ಪ್ರಮುಖ ಪಾಠಗಳು ಯೋಗಾನಂದರ ಆಧ್ಯಾತ್ಮಿಕ ಪಯಣದ ಕುರಿತಾದ ಆಳವಾದ ಸಂಭಾಷಣೆಗಳಾಗಿವೆ. ಈ ಪಾಠಗಳೇ ಈ ಕೃತಿಯ ಅತ್ಯಂತ ಪ್ರಮುಖ ಭಾಗಗಳಾಗಿವೆ. ಆತ್ಮಸಾಕ್ಷಾತ್ಕಾರದ ರಹಸ್ಯ, ಸೆಲ್ಫ್ ರಿಯಲೈಸೇಷನ್. ಮುಖ್ಯವಾಗಿ ಆತ್ಮಸಾಕ್ಷಾತ್ಕಾರ ಅಥವಾ ಸೆಲ್ಫ್ ರಿಯಲೈಸೇಷನ್ ಎಂದರೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಮತ್ತು ನಾವು ನೋಡುವ ಪ್ರತಿಯೊಂದು ವಸ್ತುವಿನಲ್ಲಿ ದೇವರನ್ನು ಅನುಭವಿಸುವುದೇ ಆಗಿದೆ. ನಾವು ದೇವರ ಪ್ರತ್ಯೇಕ ಭಾಗಗಳಲ್ಲ. ಹಾಗಾಗಿ ನಮ್ಮಲ್ಲಿ ಇಲ್ಲದ ಯಾವುದೋ ವಿಷಯಕ್ಕಾಗಿ ನಾವು ದೇವರನ್ನು ಪ್ರಾರ್ಥಿಸಬೇಕಾಗಿಲ್ಲ. ಏಕೆಂದರೆ ನಾವು ಮೂಲಭೂತವಾಗಿ ಆ ದೈವಿಕತೆಯ ಒಂದು ಭಾಗವಾಗಿಯೇ ಇದ್ದೇವೆ. ನಾವು ಸದಾಕಾಲ ನಮ್ಮನ್ನು ಸುಧಾರಿಸಿಕೊಳ್ಳುತ್ತಲೇ ಇರಬೇಕು. ಜೀವನವನ್ನು ಮಾಧುರ್ಯದಿಂದ, ಅಂದರೆ ಸಿಹಿ ನಡವಳಿಕೆಯಿಂದ ಬಾಳುವುದು ಮತ್ತು ಇತರರಿಗೆ ಸಂತೋಷ ನೀಡುವುದು ನಿಜವಾದ ಹಿರಿಮೆ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿದೆ ಎಂದು ಅವರು ವಿವರಿಸುತ್ತಾರೆ. ಇದುವೇ ಮನುಷ್ಯನ ಜೀವನದ ಸಾರ್ಥಕ ಮಾರ್ಗವಾಗಿದೆ. ದಿವ್ಯ ಪ್ರೇಮ ಮತ್ತು ಮಾನವ ಪ್ರೀತಿ. ಯೋಗಾನಂದರು ದೈವಿಕ ಪ್ರೀತಿಯನ್ನು ಕುರಿತು ಬಹಳ ಆಳವಾಗಿ ಮಾತನಾಡುತ್ತಾರೆ. ನಾವು ಇತರರೊಂದಿಗೆ ಹಂಚಿಕೊಳ್ಳುವ ಸಾಮಾನ್ಯ ಮಾನವ ಪ್ರೀತಿಯು ಸಾಮಾನ್ಯವಾಗಿ ಸ್ವಾರ್ಥದಿಂದ ಕೂಡಿರುತ್ತದೆ. ಅದರ ಬೇರುಗಳಲ್ಲಿ ನಮ್ಮದೇ ಆದ ಬಯಕೆಗಳು ಮತ್ತು ಆಕರ್ಷಣೆಗಳು ಅಡಗಿರುತ್ತವೆ. ಈ ಲೌಕಿಕ ಪ್ರೀತಿಯು ಅನೇಕ ಬಾರಿ ನಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ ಮತ್ತು ನಾವು ಯಾರು ಎಂಬ ನಮ್ಮ ಗುರುತನ್ನು ನಮ್ಮಿಂದ ಕಸಿದುಕೊಳ್ಳುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಸರಿಯಾದ ರೀತಿಯಲ್ಲಿ ಪ್ರೀತಿಸಬೇಕು. ಆದರೆ ದೈವಿಕ ಪ್ರೀತಿಯು ಸಂಪೂರ್ಣವಾಗಿ ಷರತ್ತುರಹಿತವಾದದ್ದು, ಅಂದರೆ ಅದು ಯಾವುದೇ ಷರತ್ತುಗಳನ್ನು ಅಥವಾ ನಿರೀಕ್ಷೆಗಳನ್ನು ಒಳಗೊಂಡಿರುವುದಿಲ್ಲ. ಇದಕ್ಕೆ ಯಾವುದೇ ಮಿತಿಗಳಿಲ್ಲ ಮತ್ತು ಅದು ಎಂದಿಗೂ ಬದಲಾಗದ ಶಾಶ್ವತ ಪ್ರೀತಿಯಾಗಿದೆ. ನಾವು ಯಾರಿಂದಲೂ ಏನನ್ನೂ ನಿರೀಕ್ಷಿಸಬಾರದು ಎಂದು ಅವರು ಯಾವಾಗಲೂ ನೆನಪಿನಲ್ಲಿ ಇಡಲು ಹೇಳುತ್ತಾರೆ. ಜೀವನದಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಬಾಳಬೇಕು ಮತ್ತು ನಮ್ಮ ಬದುಕಿಗೆ ಒಂದು ಶ್ರೇಷ್ಠ ಗುರಿ ಇರಬೇಕು. ನಾವು ಈ ಜಗತ್ತನ್ನು ಎಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳುತ್ತೇವೆಯೋ ಅಷ್ಟೇ ಬಲವಾಗಿ ನಮ್ಮ ಮನಸ್ಸಿಗೆ ಒಂದು ಸತ್ಯವು ಅರಿವಾಗುತ್ತದೆ. ಈ ಬ್ರಹ್ಮಾಂಡದಲ್ಲಿ ಇರುವ ಪ್ರತಿಯೊಂದು ರೂಪವನ್ನು ಒಂದು ಏಕರೂಪದ ಶಕ್ತಿಯು ಒಟ್ಟಿಗೆ ಹಿಡಿದಿಟ್ಟುಕೊಂಡಿದೆ. ಅಂದರೆ ಎಲ್ಲಾ ವಸ್ತುಗಳು ಮೂಲತಃ ಒಂದೇ ಎನ್ನುವ ಸಾರ್ವತ್ರಿಕ ಭಾವನೆ ಮೂಡುತ್ತದೆ. ಚೇತನದ ಹಂತಗಳು ಮತ್ತು ಆಲೋಚನಾ ಶಕ್ತಿ. ಮಾನವನ ಚೇತನದ ಸ್ಥಿತಿಯು 3 ಪ್ರಮುಖ ಹಂತಗಳನ್ನು ಒಳಗೊಂಡಿದೆ. ಮೊದಲನೆಯದು ಜಾಗೃತಾವಸ್ಥೆ, ಅಂದರೆ ದೇಹ ಮತ್ತು ಉಸಿರಾಟದ ಮೇಲೆ ಅವಲಂಬಿತವಾಗಿರುವ ಸಾಮಾನ್ಯ ಪ್ರಜ್ಞೆಯ ಸ್ಥಿತಿ. ಎರಡನೆಯದಾಗಿ ಮಾನಸಿಕ ಸ್ಥಿತಿ. ಇದು ನಿದ್ರೆಯಲ್ಲಿ ಇರುವ ಪ್ರಜ್ಞೆಯ ಸ್ಥಿತಿಯಾಗಿದ್ದು ಅದು ದೇಹ ಮತ್ತು ಉಸಿರಾಟದಿಂದ ಪ್ರತ್ಯೇಕವಾಗಿರುತ್ತದೆ. ಮೂರನೆಯದು ಅತೀಂದ್ರಿಯ ಪ್ರಜ್ಞೆ ಅಥವಾ ಸೂಪರ್ ಕಾನ್ಷಿಯಸ್ ಸ್ಥಿತಿ. ಈ ಪರಮೋಚ್ಚ ಸ್ಥಿತಿಯಲ್ಲಿ ನಮ್ಮ ಅಸ್ತಿತ್ವವು ದೇಹ ಮತ್ತು ಉಸಿರಾಟದ ಮೇಲೆ ಅವಲಂಬಿತವಾಗಿದೆ ಎಂಬ ಭ್ರಮೆಯಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗುತ್ತದೆ. ನಾವು ನಮ್ಮ ಆಲೋಚನೆಗಳಿಗೆ ನಾವೇ ಸಂಪೂರ್ಣವಾಗಿ ಜವಾಬ್ದಾರರಾಗಿರುವುದರಿಂದ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕತೆ ತುಂಬಿಕೊಂಡಿದ್ದರೂ ಸಹ ನಾವು ಆ ಆಲೋಚನೆಗಳನ್ನು ಸುಲಭವಾಗಿ ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸಿಕೊಳ್ಳಬಹುದು. ನಿಮ್ಮ ಮನಸ್ಸು ಮತ್ತು ಶಕ್ತಿ ಯಾವ ವಿಷಯದಲ್ಲಿ ಹೆಚ್ಚು ನಂಬಿಕೆ ಇಡುತ್ತದೆಯೋ ಆ ವಸ್ತುವು ನಿಧಾನವಾಗಿ ನಿಮ್ಮತ್ತ ಆಕರ್ಷಿತವಾಗಲು ಪ್ರಾರಂಭಿಸುತ್ತದೆ ಎಂದು ಈ ಕೃತಿಯು ತಿಳಿಸುತ್ತದೆ. ಒಬ್ಬ ವ್ಯಕ್ತಿಯ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ಎಷ್ಟು ಹೆಚ್ಚುತ್ತದೆಯೋ ಅಷ್ಟೇ ಹೆಚ್ಚು ಅವರು ತಮ್ಮ ಆಲೋಚನೆಗಳು ಮತ್ತು ಕಂಪನಗಳ ಮೂಲಕ ಸಕಾರಾತ್ಮಕ ಮತ್ತು ಒಳ್ಳೆಯ ವಿಷಯಗಳನ್ನು ತಮ್ಮತ್ತ ಆಕರ್ಷಿಸಿಕೊಳ್ಳುತ್ತಾರೆ. ಸೇವೆ ಮತ್ತು ಆಧ್ಯಾತ್ಮಿಕ ಸಮಾನತೆ. ಸೇವೆ ಅಥವಾ ಸರ್ವಿಸ್ ಅನ್ನು ಕುರಿತು ಮಾತನಾಡುವ ಯೋಗಾನಂದರು ಕೆಲವರು ತಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ಇತರರನ್ನು ತುಳಿದು ಅವರ ಮೇಲೆ ನಡೆಯಲು ಪ್ರಯತ್ನಿಸುತ್ತಾರೆ ಎಂದು ಹೇಳುತ್ತಾರೆ. ಮಾನವನ ಮನಸ್ಸು ದೈವಿಕ ಶಕ್ತಿಯ ಕಿಡಿಯಂತೆಯೂ ಅಥವಾ ಸೈತಾನನ ದುಷ್ಟ ಕಿಡಿಯಂತೆಯೂ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಮನಸ್ಸು ದೈವಿಕತೆಯಲ್ಲಿ ನೆಲೆಸಲಿ ಮತ್ತು ರಚನಾತ್ಮಕವಾಗಲಿ ಎಂದು ಅವರು ಸಲಹೆ ನೀಡುತ್ತಾರೆ. ದೇವರು ಯಾರಿಂದಲೂ ಏನನ್ನೂ ನಿರೀಕ್ಷಿಸುವುದಿಲ್ಲ ಎಂದು ಅವರು ನಮಗೆ ನೆನಪಿಸುತ್ತಾರೆ. ನೀವು ಯಾರಿಗೆ ಸೇರಿದವರು ಅಥವಾ ನೀವು ಯಾವ ಧರ್ಮಕ್ಕೆ ಸೇರಿದವರು ಎಂಬುದರ ಆಧಾರದ ಮೇಲೆ ದೇವರು ಎಂದಿಗೂ ತಾರತಮ್ಯ ಮಾಡುವುದಿಲ್ಲ. ಯಾರನ್ನೂ ಪ್ರತ್ಯೇಕಿಸದೆ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವುದರಿಂದ ನಾವು ಸದಾ ದೇವರ ಆಜ್ಞೆಗಳನ್ನು ಪಾಲಿಸಲು ಸಾಧ್ಯವಾಗುತ್ತದೆ. ಸಕಾರಾತ್ಮಕ ಆಲೋಚನೆ ಮತ್ತು ಯಶಸ್ಸು.
ಈ ಜಗತ್ತಿನಲ್ಲಿ ಯಶಸ್ಸು, ಆರೋಗ್ಯ, ಸಮೃದ್ಧಿ ಮತ್ತು ಸೃಜನಾತ್ಮಕ ಆಲೋಚನೆಗಳು ನಿಮ್ಮ ಯೋಚನಾ ಕ್ರಮವನ್ನು ಅಂದರೆ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅನ್ನು ಅವಲಂಬಿಸಿವೆ. ನೀವು ನಿಮ್ಮ ದೇಹವನ್ನು ನಿಮ್ಮ ಯೋಚನಾ ವಿಧಾನಕ್ಕೆ ಅನುಗುಣವಾಗಿ ಸಿದ್ಧಪಡಿಸುತ್ತೀರಿ. ನಿಮ್ಮ ಯೋಚನಾ ವಿಧಾನವು ಸಾಮಾನ್ಯವಾಗಿ ನಕಾರಾತ್ಮಕವಾಗಿದ್ದರೆ ಆಗಾಗ್ಗೆ ಬರುವ ಒಂದೆರಡು ಸಕಾರಾತ್ಮಕ ಆಲೋಚನೆಗಳು ಯಶಸ್ಸನ್ನು ಅಥವಾ ಸಮೃದ್ಧಿಯನ್ನು ಆಕರ್ಷಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನೀವು ನಿರಂತರವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಆಲೋಚಿಸಿದರೆ ನೀವು ನಿಮ್ಮ ಗುರಿಯನ್ನು ಖಂಡಿತವಾಗಿಯೂ ತಲುಪುತ್ತೀರಿ. ನೀವು ಪ್ರಸ್ತುತ ಕತ್ತಲೆಯಲ್ಲಿ ಅಥವಾ ತೊಂದರೆಯಲ್ಲಿ ಸಿಲುಕಿದಂತೆ ಅನಿಸಿದರೂ ಸಹ ಸರಿಯಾದ ಸಕಾರಾತ್ಮಕ ಆಲೋಚನೆಯು ನಿಮಗೆ ದಿವ್ಯ ಮಾರ್ಗದರ್ಶನ ನೀಡುತ್ತದೆ. ಇಚ್ಛಾಶಕ್ತಿಯ ಮಹತ್ವ. ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ ಯಶಸ್ಸನ್ನು ಪಡೆಯಲು ನಿಮಗೆ ಇಚ್ಛಾಶಕ್ತಿಯ ಜೊತೆಗೆ ನಿರಂತರವಾದ ಕೆಲಸದ ಅಗತ್ಯವಿದೆ. ಪ್ರತಿ ಬಾಹ್ಯ ಫಲಿತಾಂಶವು ನಿಮ್ಮ ಆಂತರಿಕ ಇಚ್ಛಾಶಕ್ತಿಯ ಫಲಿತಾಂಶವೇ ಆಗಿರುತ್ತದೆ. ಆದರೆ ಈ ಶಕ್ತಿಯನ್ನು ಯಾಂತ್ರಿಕವಾಗಿ ಅಥವಾ ಯಾದೃಚ್ಛಿಕವಾಗಿ ಉಪಯೋಗಿಸಲು ಸಾಧ್ಯವಿಲ್ಲ. ಇದರ ಬಳಕೆಯಲ್ಲಿ ಯಾವಾಗಲೂ ಪ್ರಜ್ಞೆಯ ಸಹಯೋಗ ಇರಬೇಕು, ಅಂದರೆ ನೀವು ಸಂಪೂರ್ಣ ಅರಿವಿನಿಂದ ಇದನ್ನು ಬಳಸಬೇಕು. ನಿಮ್ಮ ಮನಸ್ಸು ಎಲ್ಲದರ ಸೃಷ್ಟಿಕರ್ತ. ಹಾಗಾಗಿ ನೀವು ರಚನಾತ್ಮಕ ಮತ್ತು ಸಕಾರಾತ್ಮಕ ವಿಷಯಗಳನ್ನು ಸೃಷ್ಟಿಸಲು ಮಾತ್ರ ಅದನ್ನು ಬಳಸಬೇಕು. ದೃಢವಾದ ಇಚ್ಛಾಶಕ್ತಿಯೊಂದಿಗೆ ಒಂದು ಆಲೋಚನೆಗೆ ಅಂಟಿಕೊಂಡರೆ ಅದು ಕೊನೆಯಲ್ಲಿ ಒಂದು ವಾಸ್ತವ ರೂಪದ ಫಲಿತಾಂಶವಾಗಿ ಹೊರಹೊಮ್ಮುತ್ತದೆ. ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ರಚನಾತ್ಮಕ ಉದ್ದೇಶಗಳಿಗಾಗಿ ಬಳಸಲು ಸಮರ್ಥರಾದಾಗ ನಿಮ್ಮ ಭವಿಷ್ಯವನ್ನು ಅಂದರೆ ನಿಮ್ಮ ಡೆಸ್ಟಿನಿಯನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಆದರೆ ನೀವು ಬಯಸುವ ವಿಷಯವು ನಿಮಗೆ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ನಿಮ್ಮೊಳಗಿನ ಶಾಂತ ಭಾಗದಲ್ಲಿ ನೀವು ಯಾವಾಗಲೂ ನಿಲ್ಲಬೇಕು. ನಿಮ್ಮ ಮನಸ್ಸಿನ ಈ ಶಾಂತ ತೀರ್ಪಿನ ನಂತರ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಇಚ್ಛಾಶಕ್ತಿಯ ಸಂಪೂರ್ಣ ಶಕ್ತಿಯನ್ನು ನೀವು ಬಳಸಬಹುದು. ಇಚ್ಛಾಶಕ್ತಿಯ ಅತಿದೊಡ್ಡ ಶತ್ರು ಭಯ. ಇಚ್ಛಾಶಕ್ತಿಗೆ ಅತಿ ದೊಡ್ಡ ಶತ್ರು ಯಾವುದು ಎಂದು ಯೋಗಾನಂದರು ವಿವರಿಸುತ್ತಾರೆ. ಭಯವು ನಮ್ಮ ಜೀವನ ಶಕ್ತಿಯನ್ನು ಸಂಪೂರ್ಣವಾಗಿ ಕಬಳಿಸಿಬಿಡುತ್ತದೆ. ಇದು ನಮ್ಮ ಇಚ್ಛಾಶಕ್ತಿಯ ದೊಡ್ಡ ಶತ್ರುಗಳಲ್ಲಿ ಒಂದಾಗಿದೆ. ಭಯವು ನಿಮ್ಮ ದೇಹದಲ್ಲಿ ನಿರಂತರವಾಗಿ ಹರಿಯುವ ಜೀವನ ಶಕ್ತಿಯನ್ನು ಸಂಪೂರ್ಣವಾಗಿ ಪಾರ್ಶ್ವವಾಯುವಿಗೆ ಒಳಪಡಿಸುತ್ತದೆ, ಅಂದರೆ ಅದನ್ನು ನಿಷ್ಕ್ರಿಯಗೊಳಿಸುತ್ತದೆ. ಇದು ನಿಮ್ಮ ದೇಹದಲ್ಲಿನ ಶಕ್ತಿಯ ಹರಿವನ್ನು ಕಡಿಮೆ ಮಾಡುತ್ತದೆ. ಭಯವು ನಿಮ್ಮನ್ನು ನಿಮ್ಮ ಭಯದ ವಸ್ತುವಿನಿಂದ ದೂರವಿಡುವುದಿಲ್ಲ, ಬದಲಿಗೆ ಅದು ನಿಮ್ಮ ಇಚ್ಛಾಶಕ್ತಿಯನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತದೆ. ಭಯವು ನಮ್ಮ ಮೆದುಳಿನ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಒಂದು ತಪ್ಪು ಸಂದೇಶವನ್ನು ಕಳುಹಿಸುತ್ತದೆ. ಇದು ನಮ್ಮ ಮನಸ್ಸಿಗೆ ತೊಂದರೆ ನೀಡುತ್ತದೆ, ಜೀರ್ಣಕ್ರಿಯೆಯ ಕಾರ್ಯಗಳನ್ನು ಅಸ್ತವ್ಯಸ್ತಗೊಳಿಸುತ್ತದೆ ಮತ್ತು ಇನ್ನೂ ಅನೇಕ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಆದರೆ ನಿಮ್ಮ ಉಪಪ್ರಜ್ಞೆ ಅಂದರೆ ಸಬ್ಕಾನ್ಷಿಯಸ್ ಮನಸ್ಸು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟಾಗ ನಿಮಗೆ ಯಾವುದೇ ರೀತಿಯ ಭಯವಿರುವುದಿಲ್ಲ. ಈ ದೈವಿಕ ನಂಬಿಕೆಯಿಂದ ಪ್ರೇರಿತವಾದ ಇಚ್ಛಾಶಕ್ತಿಯ ಮೂಲಕ ಪ್ರತಿ ಅಡೆತಡೆಯನ್ನು ಸುಲಭವಾಗಿ ನಿವಾರಿಸಬಹುದು. ವೈಫಲ್ಯದಿಂದ ಕಲಿಯುವ ಕಲೆ. ನೀವು ಯಾವಾಗಲೂ ವೈಫಲ್ಯಗಳಿಂದ ದೃಢ ಸಂಕಲ್ಪವನ್ನು ಕಲಿಯಬೇಕು. ನೀವು ಒಂದು ಕೆಲಸದಲ್ಲಿ ವಿಫಲರಾದಾಗ ನಿಮ್ಮ ಇಚ್ಛಾಶಕ್ತಿಯು ಅವಕಾಶಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಚೋದಕವಾಗಿ ಕಾರ್ಯನಿರ್ವಹಿಸಬೇಕು. ಯಾವುದೇ ಕೆಲಸದಲ್ಲಿ ನೀವು ವಿಫಲರಾದಾಗ ನಿಮ್ಮ ತಪ್ಪುಗಳನ್ನು ವಿಶ್ಲೇಷಣೆ ಮಾಡುವುದು ಸುಲಭವಾಗುತ್ತದೆ. ಹೀಗೆ ವಿಶ್ಲೇಷಣೆ ಮಾಡುವುದರಿಂದ ಭವಿಷ್ಯದಲ್ಲಿ ಆ ತಪ್ಪುಗಳನ್ನು ಪುನರಾವರ್ತಿಸುವ ಸಾಧ್ಯತೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಪ್ರಗತಿಯ ಇನ್ನೊಂದು ರಹಸ್ಯವೆಂದರೆ ವಿಶ್ಲೇಷಣೆಯ ಅಗತ್ಯ. ಆದರೆ ಈ ವಿಶ್ಲೇಷಣೆಯು ಒಂದು ಕನ್ನಡಿಯಂತಿರಬೇಕು. ಈ ಕನ್ನಡಿಯಲ್ಲಿ ನೀವು ನಿಮ್ಮ ಮನಸ್ಸನ್ನು ತೆರೆದು ನೋಡುತ್ತೀರಿ. ಸಾಮಾನ್ಯವಾಗಿ ನಮ್ಮಿಂದ ಮರೆಮಾಡಲ್ಪಟ್ಟಿರುವ ವಿಷಯಗಳನ್ನು ಈ ವಿಶ್ಲೇಷಣೆಯ ಮೂಲಕ ಹೊರತರಬೇಕು. ನಿಮ್ಮ ಭಯಗಳನ್ನು ಪರಿಶೀಲಿಸಿ, ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಪ್ರವೃತ್ತಿಗಳನ್ನು ಪರಿಹರಿಸಿ. ನೀವು ನಿಜವಾಗಿಯೂ ಯಾರು, ನೀವು ಏನಾಗಲು ಬಯಸುತ್ತೀರಿ ಮತ್ತು ನಿಮ್ಮ ಬೆಳವಣಿಗೆಗೆ ಯಾವ ಕೊರತೆಗಳು ಅಡ್ಡಿಯಾಗಿವೆ ಎಂಬುದನ್ನು ಸರಿಯಾಗಿ ಪರೀಕ್ಷಿಸಿ. ಈ ಸ್ವಯಂ ವಿಶ್ಲೇಷಣೆಯು ನಿಮ್ಮ ಬೆಳವಣಿಗೆಗೆ ಅಡಿಪಾಯವಾಗುತ್ತದೆ. ಪರಿಕಲ್ಪನಾ ಶಕ್ತಿಯ ಸೃಷ್ಟಿ. ಪರಿಕಲ್ಪನಾ ಶಕ್ತಿ ಅಥವಾ ಇನಿಷಿಯೇಟಿವ್ ತೆಗೆದುಕೊಳ್ಳುವುದು ಎಂದರೇನು ಎಂಬುದನ್ನು ಯೋಗಾನಂದರು ವಿವರಿಸುತ್ತಾರೆ. ಇದು ನಿಮ್ಮೊಳಗಿನ ಒಂದು ಸೃಜನಾತ್ಮಕ ಸಾಮರ್ಥ್ಯವಾಗಿದೆ. ಇದು ಅನಂತ ಸೃಷ್ಟಿಕರ್ತನ ಒಂದು ಕಿಡಿಯಾಗಿದೆ. ಈ ಶಕ್ತಿಯು ಹಿಂದೆ ಯಾರೂ ಸೃಷ್ಟಿಸದಂತಹ ವಿಷಯಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತದೆ. ಅದೇ ವಿಷಯಗಳನ್ನು ಹೊಸ ರೀತಿಯಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಇದು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಸ್ಪಷ್ಟವಾಗಿ ನೀವು ಪರಿಕಲ್ಪನಾ ಶಕ್ತಿಯ ಮಹತ್ವವನ್ನು ಆಳವಾಗಿ ಅರ್ಥಮಾಡಿಕೊಂಡರೆ ಶೂನ್ಯದಿಂದ ಏನನ್ನಾದರೂ ಸೃಷ್ಟಿಸಲು ಸಾಧ್ಯವಿದೆ. ಅಸಾಧ್ಯವೆಂದು ತೋರುವ ವಿಷಯವು ಸಾಧ್ಯವಾಗಬಹುದು ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ನಾವು ಎಲ್ಲಾ ಜನರಲ್ಲೂ ದೇವರ ಸ್ವರೂಪವನ್ನು ನೋಡಬೇಕು. ಕೆಲವರು ತಮ್ಮ ತಪ್ಪುಗಳಿಗೆ ನೆಪಗಳನ್ನು ಹುಡುಕುತ್ತಾರೆ ಮತ್ತು ಇತರರನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. ಆದರೆ ನಾವೆಲ್ಲರೂ ಬೇರೆಯವರನ್ನು ಕ್ಷಮಿಸುವುದರ ಮೂಲಕ ಮತ್ತು ನಮ್ಮದೇ ವೈಫಲ್ಯಗಳನ್ನು ಒಪ್ಪಿಕೊಂಡು ಅವುಗಳನ್ನು ನಿವಾರಿಸುವುದರ ಮೂಲಕ ಯಾವಾಗಲೂ ನಮ್ಮ ಭವಿಷ್ಯವನ್ನು ರಚನಾತ್ಮಕವಾಗಿ ಬದಲಾಯಿಸಬೇಕು. ಅಭ್ಯಾಸಗಳು ಮತ್ತು ದೈವಿಕ ಇಚ್ಛಾಶಕ್ತಿ. ನಮ್ಮ ಅಭ್ಯಾಸಗಳು ನಮ್ಮ ಜೀವನವನ್ನು ನಿಯಂತ್ರಿಸುತ್ತವೆ.
ಯಶಸ್ಸು ಬೇಗ ಬರುವುದೋ ಅಥವಾ ವಿಳಂಬವಾಗುವುದೋ ಎಂಬುದು ವ್ಯಕ್ತಿಯ ಅಭ್ಯಾಸಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಪ್ರಜ್ಞೆಯ ನಿಮ್ಮ ದೈನಂದಿನ ಮಾನಸಿಕ ಅಭ್ಯಾಸಗಳು ನಿಮ್ಮ ಜೀವನದ ಪಥವನ್ನೇ ನಿಯಂತ್ರಿಸುತ್ತವೆ. ನಿಮ್ಮ ಆಲೋಚನೆಗಳ ಅಭ್ಯಾಸವು ನಿಮ್ಮ ಮೆದುಳಿನ ಕಾಂತೀಯತೆಯಂತೆ ಕಾರ್ಯನಿರ್ವಹಿಸುತ್ತದೆ. ಇದು ನಿಮಗೆ ನಿರ್ದಿಷ್ಟ ವಿಷಯಗಳು, ಜನರು ಮತ್ತು ಪರಿಸ್ಥಿತಿಗಳನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. ಒಳ್ಳೆಯ ಅಭ್ಯಾಸಗಳು ಅನುಕೂಲಕರವಾದ ಪರಿಸರವನ್ನು ಆಕರ್ಷಿಸಿದರೆ, ಕೆಟ್ಟ ಅಭ್ಯಾಸಗಳು ಪ್ರತಿಕೂಲವಾದ ಪರಿಸ್ಥಿತಿಗಳನ್ನು ನಿಮ್ಮತ್ತ ಆಕರ್ಷಿಸುತ್ತವೆ. ದೈವಿಕ ಇಚ್ಛಾಶಕ್ತಿಗೆ ಯಾವುದೇ ಮಿತಿಗಳಿಲ್ಲ. ಈ ದೈವಿಕ ಇಚ್ಛೆಯು ತಿಳಿದಿರುವ ಮತ್ತು ತಿಳಿಯದ, ನೈಸರ್ಗಿಕ ಮತ್ತು ಪವಾಡ ಸದೃಶವಾದ ಎಲ್ಲಾ ರೀತಿಯ ಶಕ್ತಿಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದು ಮನುಷ್ಯನ ವಿಧಿಯನ್ನು ಬದಲಾಯಿಸಬಹುದು, ಮೃತರನ್ನು ಎಬ್ಬಿಸಬಹುದು, ಪರ್ವತಗಳನ್ನು ಸಮುದ್ರಗಳಾಗಿ ಪರಿವರ್ತಿಸಬಹುದು ಮತ್ತು ಸಂಪೂರ್ಣವಾಗಿ ಹೊಸ ಸೌರವ್ಯೂಹವನ್ನೇ ಸೃಷ್ಟಿಸಬಲ್ಲದು. ಇಂತಹ ದೈವಿಕ ಶಕ್ತಿ ನಮ್ಮ ಜೀವನದ ಪ್ರತಿಕ್ಷಣವೂ ನಮ್ಮೊಂದಿಗೆ ಇರುತ್ತದೆ. ಸಮೃದ್ಧಿಯ ನಿಯಮ, ಲಾ ಆಫ್ ಪ್ರಾಸ್ಪೆರಿಟಿ. ಸಮೃದ್ಧಿಯ ನಿಯಮಗಳನ್ನು ಕುರಿತು ಯೋಗಾನಂದರು ವಿವರಿಸುತ್ತಾರೆ. ಎಲ್ಲಾ ಶಕ್ತಿಗಳು ಇಚ್ಛಾಶಕ್ತಿಯಲ್ಲಿ ಅಡಗಿರುವಂತೆಯೇ ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಕೊಡುಗೆಗಳು ಸಹ ಈ ಇಚ್ಛಾಶಕ್ತಿಯಿಂದ ಬಂಧಿತವಾಗಿವೆ. ಏನನ್ನಾದರೂ ಪಡೆಯಲು ನೀವು ಮೊದಲು ನಿಮ್ಮ ಮನಸ್ಸಿನಿಂದ ಭಯ ಮತ್ತು ಬಡತನದ ಆಲೋಚನೆಗಳನ್ನು ಸಂಪೂರ್ಣವಾಗಿ ಕಿತ್ತೆಸೆಯಬೇಕು. ಸಾರ್ವತ್ರಿಕ ಮನಸ್ಸು ಅಂದರೆ ಯೂನಿವರ್ಸಲ್ ಮೈಂಡ್ ಒಂದು ಪರಿಪೂರ್ಣ ಮನಸ್ಸು. ಅದರಲ್ಲಿ ಯಾವುದೇ ಕೊರತೆಯಿಲ್ಲ. ಎಂದೂ ಮುಗಿಯದ ದೈವಿಕ ಪೂರೈಕೆಯನ್ನು ತಲುಪಲು ನೀವು ನಿಮ್ಮ ಬದ್ಧತೆಯ ಸ್ಥಿರತೆಯನ್ನು ಸದಾ ಕಾಪಾಡಿಕೊಳ್ಳಬೇಕು. ನಿಮ್ಮ ಮುಂದಿನ ಹಣ ಎಲ್ಲಿಂದ ಬರುತ್ತದೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೂ ಸಹ ನೀವು ಭಯವನ್ನು ತಡೆಯಬೇಕು ಮತ್ತು ವಿಶ್ವಾಸದಿಂದ ಮುಂದುವರಿಯಬೇಕು. ನೀವು ನಿಮ್ಮ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ನಿಖರವಾಗಿ ನಿರ್ವಹಿಸಿ, ಉಳಿದದ್ದನ್ನು ಸಂಪೂರ್ಣವಾಗಿ ದೇವರ ಮೇಲೆ ಬಿಟ್ಟಾಗ ನಿಮಗೆ ಪರಿಚಯವಿಲ್ಲದ ಅಪರಿಚಿತರು ಸಹ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಆಗ ನಿಮ್ಮ ಸಕಾರಾತ್ಮಕ ಆಸೆಗಳು ಬೇಗನೆ ಈಡೇರುತ್ತವೆ. ಈ ರೀತಿಯ ದೈವಿಕ ವಿಶ್ವಾಸವನ್ನು ಪ್ರಾರ್ಥನೆ, ಮಂತ್ರ ಮತ್ತು ಧ್ಯಾನದ ಮೂಲಕ ಸಾಧಿಸಬಹುದು. ಧ್ಯಾನ ಮತ್ತು ಏಕಾಗ್ರತೆಯ ಶಕ್ತಿ. ಗಡಿಬಿಡಿಯ ಮತ್ತು ಅವಸರದ ಜೀವನದಲ್ಲಿ ಇರುವುದು ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ನಮ್ಮ ಉನ್ನತ ಪ್ರಜ್ಞೆಯಿಂದ ನಮ್ಮನ್ನು ಪ್ರತ್ಯೇಕಿಸುತ್ತದೆ. ಧ್ಯಾನವು ನಮ್ಮ ಮೆದುಳಿಗೆ ಒಂದು ಜರಡಿ ಇದ್ದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ನಮ್ಮ ಭಾವನೆಗಳು ಹೊರಬರಲು ಮತ್ತು ನಾವು ಅವುಗಳನ್ನು ಪ್ರಜ್ಞಾಪೂರ್ವಕವಾಗಿ ಹೊರಹಾಕಲು ಅವಕಾಶ ನೀಡುತ್ತದೆ. ಈ ಪ್ರಕ್ರಿಯೆಯು ಸ್ವಲ್ಪ ನೋವಿನಿಂದ ಕೂಡಿದ್ದರೂ ಸಹ ನಮ್ಮ ತೊಂದರೆಗಳು ಮತ್ತು ಆತಂಕಗಳೊಂದಿಗೆ ಶಾಂತವಾಗಿ ಇರುವುದು ನಮ್ಮನ್ನು ಗುಣಪಡಿಸಲು, ನಮ್ಮ ಭಯಗಳನ್ನು ತೊಡೆದುಹಾಕಲು ಮತ್ತು ನಮ್ಮನ್ನು ಹಿಡಿದಿಟ್ಟುಕೊಂಡಿರುವ ಎಲ್ಲಾ ವಿಷಕಾರಿ ವಿಷಯಗಳನ್ನು ಹೊರಹಾಕಲು ಅತ್ಯಂತ ಉತ್ತಮ ಮಾರ್ಗವಾಗಿದೆ. ಧ್ಯಾನ ಮತ್ತು ಏಕಾಗ್ರತೆಯ ಶಕ್ತಿಯಿಂದ ನೀವು ನಿಮ್ಮ ಮನಸ್ಸಿನ ಎಂದಿಗೂ ಮುಗಿಯದ ಶಕ್ತಿಯನ್ನು ನಿಮ್ಮ ಆಸೆಗಳನ್ನು ಪೂರೈಸಲು ಮತ್ತು ಎಲ್ಲಾ ರೀತಿಯ ಅಡೆತಡೆಗಳನ್ನು ನಿವಾರಿಸಲು ನಿರ್ದೇಶಿಸಬಹುದು. ಯಶಸ್ವಿ ವ್ಯಕ್ತಿಗಳು ಸಹ ಏಕಾಗ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಅವರು ಪರಿಹಾರಗಳನ್ನು ಹುಡುಕಲು ಮತ್ತು ಸಮಸ್ಯೆಗಳನ್ನು ಎದುರಿಸಲು ತಮ್ಮ ಮನಸ್ಸಿನಲ್ಲಿ ಆಳವಾಗಿ ಹೋಗುತ್ತಾರೆ. ನಿಮ್ಮ ಗಮನವನ್ನು ವಿಚಲಿತಗೊಳಿಸುವ ಸಂಬಂಧಗಳಿಂದ ಹೇಗೆ ತೆಗೆದುಹಾಕುವುದು ಮತ್ತು ಸರಿಯಾದ ಸ್ಥಳದಲ್ಲಿ ಹೇಗೆ ಏಕಾಗ್ರತೆ ಸಾಧಿಸುವುದು ಎಂಬುದನ್ನು ನೀವು ಕಲಿತರೆ, ನೀವು ಬಯಸುವುದನ್ನು ನಿಮ್ಮ ಕಡೆಗೆ ಹೇಗೆ ಆಕರ್ಷಿಸಬಹುದು ಎಂಬುದನ್ನು ನೀವು ಸ್ಪಷ್ಟವಾಗಿ ಅರಿತುಕೊಳ್ಳುವಿರಿ. ಸಂತೋಷವೇ ಯಶಸ್ಸಿನ ಅಳತೆಗೋಲು. ಯಶಸ್ಸನ್ನು ಸಂತೋಷದ ಮೂಲಕ ಅಳೆಯಲಾಗುತ್ತದೆ ಎಂದು ಯೋಗಾನಂದರು ಸ್ಪಷ್ಟವಾಗಿ ಹೇಳುತ್ತಾರೆ. ನೀವು ಸಾಧಿಸಲು ಬಯಸುವ ಗುರಿಗಳು ನಿಮಗೆ ನಿಜವಾದ ಸಂತೋಷವನ್ನು ತರಲು ಸಹಾಯಕವಾಗುತ್ತವೆಯೇ ಎಂದು ಪರಿಗಣಿಸಿ. ಯಶಸ್ಸು ಎಂದರೇನು? ನಿಮ್ಮ ಬಳಿ ಆರೋಗ್ಯ ಮತ್ತು ಸಂಪತ್ತು ಎರಡೂ ಇದ್ದು, ನಿಮಗೆ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಸಮಸ್ಯೆಗಳಿದ್ದರೆ ನೀವು ಯಶಸ್ವಿ ಆಗಿಲ್ಲ. ಹಣ ಹೋದಾಗ ನಿಮ್ಮ ಒಂದು ಸಣ್ಣ ಭಾಗ ಮಾತ್ರ ನಷ್ಟವಾಗುತ್ತದೆ. ಆರೋಗ್ಯ ಹೋದಾಗ ನೀವು ಹೆಚ್ಚು ಗಂಭೀರ ಪರಿಣಾಮಗಳನ್ನು ಹೊಂದಿರುವ ನಿಮ್ಮ ದೇಹವನ್ನು ಕಳೆದುಕೊಳ್ಳುತ್ತೀರಿ. ಆದರೆ ಒಮ್ಮೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ನೀವು ಕಳೆದುಕೊಂಡರೆ, ನೀವು ನಿಮ್ಮ ಅತ್ಯಂತ ದೊಡ್ಡ ಮತ್ತು ಅಮೂಲ್ಯವಾದ ಖಜಾನೆಯನ್ನೇ ಕಳೆದುಕೊಂಡಂತೆ. ನಿಮ್ಮ ಪ್ರಯತ್ನಗಳೊಂದಿಗೆ ದೇವರ ಶಕ್ತಿಯನ್ನು ಸದಾ ಇರಿಸಿ ಮತ್ತು ಸಕಾರಾತ್ಮಕ ಹಾಗೂ ರಚನಾತ್ಮಕ ಉದ್ದೇಶಗಳಿಗಾಗಿ ಆ ಶಕ್ತಿಯನ್ನು ಬಳಸಿ. ನಿಮ್ಮ ಬಳಿ ಈಗಾಗಲೇ ಏನಿದೆಯೋ ಅದಕ್ಕೆ ಕೃತಜ್ಞರಾಗಿರಿ. ನೀವು ಕೃತಜ್ಞರಾಗಿದ್ದರೆ ಮತ್ತಷ್ಟು ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮ ಕಡೆಗೆ ಹರಿದು ಬರುತ್ತದೆ. ಯಾವುದೇ ತೆರಿಗೆಯನ್ನು ಪಾವತಿಸದೆ ಯಶಸ್ಸನ್ನು ಪಡೆಯಲು ಎಲ್ಲಾ ದೈವಿಕ ನಿಯಮಗಳನ್ನು ಬಳಸಿಕೊಂಡು ನಿಮ್ಮ ಆಧ್ಯಾತ್ಮಿಕ ಮತ್ತು ಲೌಕಿಕ ಹಾದಿಯಲ್ಲಿ ಮುಂದುವರಿಯಿರಿ. ನಿಮ್ಮ ಆತ್ಮದ ಸೃಜನಾತ್ಮಕ ಶಕ್ತಿಯೊಂದಿಗೆ ಸಾಮರಸ್ಯದಿಂದ ಇರಿ. ಆಗ ನಿಮಗೆ ಮಾರ್ಗದರ್ಶನ ನೀಡಬಲ್ಲ ಮತ್ತು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬಲ್ಲ ವಿವೇಕದೊಂದಿಗೆ ನೀವು ಸಂಪರ್ಕಕ್ಕೆ ಬರುತ್ತೀರಿ. ಪರಮೋಚ್ಚ ಶಕ್ತಿಯ ಸಿದ್ಧಿ. ಶಕ್ತಿಯು ಒಂದು ಪ್ರವಾಹದಂತೆ. ನಾವು ಅದನ್ನು ಪ್ರಜ್ಞಾಪೂರ್ವಕವಾಗಿ ಬಳಸಬಹುದು. ಇಡೀ ಜೀವನವೇ ಶಕ್ತಿಯಾಗಿದೆ. ಇದು ಗ್ರಹಗಳನ್ನು ಚಲಿಸುವ ಮತ್ತು ಜಗತ್ತಿನ ಎಲ್ಲಾ ಕೆಲಸಗಳನ್ನು ಮಾಡುವ ಪರಮಶಕ್ತಿಯಾಗಿದೆ. ಶಕ್ತಿಯು ನಮ್ಮ ಬಳಿಯಿರುವ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ. ಈ ಗ್ರಹದಲ್ಲಿರುವ ಎಲ್ಲವೂ ಸಿದ್ಧಿಯನ್ನು ಸಾಧಿಸಲು, ಅಂದರೆ ಪರಿಪೂರ್ಣತೆಯನ್ನು ಪಡೆಯಲು ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ.
ಒಬ್ಬ ವ್ಯಕ್ತಿಯು ಧ್ಯಾನದ ಅಭ್ಯಾಸವನ್ನು ನಿರಂತರವಾಗಿ ಬೆಳೆಸಿಕೊಳ್ಳದಿದ್ದಾಗ ಅವನು ತನ್ನ ಉಪಪ್ರಜ್ಞೆಯ ಮನಸ್ಸಿನ ಕೈಗೊಂಬೆಯಾಗಿ ಉಳಿದುಬಿಡುತ್ತಾನೆ. ಆದರೆ ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುವ ವ್ಯಕ್ತಿಯು ಆಂತರಿಕ ಸಂಪರ್ಕದ ಶಕ್ತಿಯನ್ನು ಬಳಸಿಕೊಳ್ಳುವ ಮತ್ತು ಜಗತ್ತಿನಲ್ಲಿ ನಿಜವಾದ ಬದಲಾವಣೆಯನ್ನು ತರುವ ಸಾಮರ್ಥ್ಯವನ್ನು ಅರಿತುಕೊಳ್ಳುತ್ತಾನೆ. ನಾವು ಆಳವಾಗಿ ಧ್ಯಾನ ಮಾಡಿದಾಗ ನಾವು ಪ್ರತಿ ಸ್ಥಿತಿಯಲ್ಲಿಯೂ ಆನಂದವನ್ನು ಅನುಭವಿಸುತ್ತೇವೆ. ನಂತರ ನಮ್ಮ ಸುತ್ತಲೂ ಪ್ರೀತಿ ಮತ್ತು ಸಕಾರಾತ್ಮಕತೆಯನ್ನು ಸಹಜವಾಗಿ ಹರಡುತ್ತೇವೆ. ಇದುವೇ ಮನುಷ್ಯನ ಜೀವನದ ಅತ್ಯಂತ ಶ್ರೇಷ್ಠ ಅನುಭವವಾಗಿದೆ ಎಂದು ಪರಮಹಂಸ ಯೋಗಾನಂದರು ತಮ್ಮ ದಿವ್ಯಕೃತಿಯಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಆತ್ಮೀಯ ವೀಕ್ಷಕರೇ, ಪರಮಹಂಸ ಯೋಗಾನಂದರು ಬರೆದಿರುವ ಯೋಗಿಯ ಆತ್ಮಕಥೆ ಎಂಬ ಈ ಮಹಾನ್ ಕೃತಿಯ ಸಾರಾಂಶ ಮತ್ತು ಅದರ ಅತಿ ಮುಖ್ಯ ಪಾಠಗಳನ್ನು ನಿಮ್ಮ ಮುಂದೆ ಇಡಲು ನಮಗೆ ಬಹಳ ಸಾರ್ಥಕತೆಯ ಭಾವ ಬಂದಿದೆ. ಯೋಗಾನಂದರು ತಮ್ಮ ದಿವ್ಯ ಜೀವನದ ಮೂಲಕ ಮತ್ತು ತಮ್ಮ ಬೋಧನೆಗಳ ಮೂಲಕ ನಮಗೆ ನೀಡಿದ ಪ್ರತಿಯೊಂದು ಅಮೂಲ್ಯ ಪಾಠವನ್ನು ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಬದುಕನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ನಡೆಸಲು ಸಾಧ್ಯವಾಗುತ್ತದೆ ಎಂದು ನಾವು ದೃಢವಾಗಿ ನಂಬುತ್ತೇವೆ. ಈ ಗ್ರಂಥವು ನಿಜವಾಗಿಯೂ ಜಗತ್ತನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಅಮೂಲ್ಯ ಜ್ಞಾನವು ಪ್ರತಿಯೊಬ್ಬರಿಗೂ ತಲುಪಲಿ ಎಂಬುದು ನಮ್ಮ ಆಶಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಮತ್ತು ಅನುಭವಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಯಾವಾಗಲೂ ಸ್ವಾಗತಿಸುತ್ತೇವೆ. ಮತ್ತು ಮುಖ್ಯವಾಗಿ ನಮ್ಮ ಆಡಿಯೋ ಇನ್ಸೈಟ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್, ಲೈಕ್ ಮತ್ತು ಕಮೆಂಟ್ಗಳು ನಮ್ಮ ಮುಂದಿನ ಪ್ರಯತ್ನಗಳಿಗೆ ಪ್ರೇರಣೆಯನ್ನು ಮತ್ತು ಉತ್ಸಾಹವನ್ನು ನಿರಂತರವಾಗಿ ಹೆಚ್ಚಿಸುತ್ತವೆ. ಈ ದಿವ್ಯಜ್ಞಾನದ ವಿಡಿಯೋ ಇತರರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಎಲ್ಲರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಜ್ಞಾನದ ಅನ್ವೇಷಣೆಯಲ್ಲಿ ನಿಮ್ಮೆಲ್ಲರಿಗೂ ಸದಾ ಶುಭವಾಗಲಿ. ಶೀಘ್ರದಲ್ಲಿಯೇ ಮತ್ತೊಂದು ಉತ್ತಮ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಮನಸ್ಸಿನ ಶಾಂತಿಯೊಂದಿಗೆ ಬಾಳಿ. ಧನ್ಯವಾದಗಳು.